ಹೊಳೆನರಸೀಪುರ ಪಟ್ಟಣದ ತಾಲೂಕು ಕಚೇರಿ ಹಿಂಭಾಗದಲ್ಲಿರುವ ಹಿರಿಯ ವಕೀಲ ಮೋಹನ್ ಕುಮಾರ್ SH ಅವರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಆಯೋಜನೆ ಮಾಡಲಾಗಿತ್ತು. ಪಟ್ಟಣದ ನಗರ ಪೊಲೀಸ್ ಠಾಣೆಯಲ್ಲಿ ಶಾಸಕ HD ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ವಿರುದ್ಧ ಒತ್ತಡ, ಭಯ ಅಥವಾ ಇತರೆ ಕಾರಣಕ್ಕೆ ಸಿಲುಕಿ ಜಾಮೀನು ರಹಿತ ಪ್ರಕರಣ ದಾಖಲಿಸಿಲ್ಲವೆಂದು ಹಿರಿಯ ವಕೀಲ ಮೋಹನ್ ಕುಮಾರ್ SH ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂತ್ರಸ್ತ ಮಹಿಳೆಯು ನೀಡಿರುವ ದೂರಿನಲ್ಲಿ HD ರೇವಣ್ಣ ಅವರು ಮೈ ಮುಟ್ಟುವುದು, ಕೈ ಹಿಡಿದು ಎಳೆದಾಡುವುದು ಮತ್ತು ಲೈಂಗಿಕ ದೌರ್ಜನ್ಯ ನಡೆಸುತ್ತಿದ್ದರು. ಪ್ರಜ್ವಲ್ ರೇವಣ್ಣ ಅವರು ಅಡಿಗೆ ಮನೆಯಲ್ಲಿ ಇದ್ದಾಗ ಹಿಂದಿನಿಂದ ಬಂದು ಮೈಮುಟ್ಟುವುದು, ಹೊಟ್ಟೆ ಭಾಗದಲ್ಲಿ ಜಿಗುಟುವುದು ಇತ್ಯಾದಿ ಎಂದು ತಿಳಿಸಿದ್ದಾರೆ. ಸಂತ್ರಸ್ತೆ ನೀಡಿರುವ ಹೇಳಿಕೆಯಿಂದ IPC ಕಾಲಂ 354ರ ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕು ಮತ್ತು ಇದು ಜಾಮೀನು ರಹಿತವಾಗಿರುತ್ತದೆ. ಜೊತೆಗೆ 1 ರಿಂದ 5 ವರ್ಷ ಶಿಕ್ಷೆಯಾಗುವ ಸಾಧ್ಯತೆ ಇದೆ. ಆದರೆ IPC 1860 US 354A 354D 506 509 ಕಾಲಂ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಎಂದು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ವಕೀಲರಾದ ಶ್ರೀನಿವಾಸ್ SN, ಶಿವಣ್ಣ R, ಮಂಜುನಾಥ್ HR ಹಾಗೂ ರಂಗನಾಥ್ HS ಇದ್ದರು. ಮಾನ್ಯ HD ರೇವಣ್ಣವರು ಮತ್ತು ಅವ್ರ ಮಗ ಪ್ರಜ್ವಲ್ ರೇವಣ್ಣವ್ರ ಮೇಲೆ ಈಗ ಆಲ್ರೆಡಿ ಏನು ಒಂದು FIR ಫೈಲ್ ಆಗಿದೆಯೋ ನಂಬರ್ 28/107/24 ಕ್ರೈಮ್ ನಂಬರು, ಇದರಲ್ಲಿ ಅಂಡರ್ ಸೆಕ್ಷನ್ 354A 354D 506 509 ಹಾಕಿದ್ದಾರೆ. ಇವಿಷ್ಟು ಬೇಲಬಲ್ ಅಫೆನ್ಸು. ಇದನ್ನು ಹೊಳೆನರಸೀಪುರದ ಪೊಲೀಸ್ನವರು ಅವ್ರ ಜೊತೆ ಕೊಲ್ಲಿಯೂಡಾಗಿ ಮಾಡಿದಾರೋ ಅಥವಾ ಅವ್ರು ಹೆದರ್ಕೊಂಡು ಮಾಡಿದಾರೋ ಗೊತ್ತಿಲ್ಲ. ಆ್ಯಕ್ಚುಲಿ ಆ ಕಂಪ್ಲೇಂಟ್ ನೋಡಿದರೆ ನಾವು ನೋಡ್ಬೋದು. ಇಲ್ಲಿ ಅವ್ರು ಏನು ಹೇಳ್ತಾರೆ ಇಲ್ಲಿ ಅಂದರೆ, ಮೈ ಮುಟ್ಟುತ್ತಿದ್ದರು, ಸೀರೆ ಪಿನ್ ಕಿತ್ತು ಲೈಂಗಿಕ ದೌರ್ಜನ್ಯ ನಡೆಸುತ್ತಿದ್ದವರು. ಪ್ರಜ್ವಲ್ ರೇವಣ್ಣವರು ಅಡುಗೆ ಮನೆಯಲ್ಲಿದ್ದಾಗ ಹಿಂದಿನಿಂದ ಬಂದು ಮೈ ಮುಟ್ಟುತ್ತಾ ಹೊಟ್ಟೆ ಭಾಗದಲ್ಲಿ ಜಿಗುಟುತ್ತಿದ್ದವರು. ಎಣ್ಣೆ ಹಚ್ಚಲು ಶೋಭಾ. ಈ ವರ್ಡ್ ಏನು ಹೇಳ್ತದೆ ಅಂದರೆ, ಇದು 354ಗೆ ಅಟ್ರಾಕ್ಟ್ ಆಗ್ತದೆ. 354 ಏನು ನಾನ್ ಬೇಲಬಲ್ಲು, 1 ರಿಂದ 5 ವರ್ಷ ಕನ್ವಿಕ್ಷನ್ ಇದೆ. ಇವರು ಅದನ್ನು ಹಾಕಿಲ್ಲ. ಇವಿಷ್ಟೇ 3 years ಇಂಪ್ರಿಸನ್ಮೆಂಟ್, 354A 354D ಇವೆಲ್ಲ ಬೇಲಬಲ್ಲು. 506 ನಾನ್ ಬೇಲಬಲ್ ಇತ್ತು. ಇತ್ತೀಚೆಗೆ ಇದನ್ನು ಕೂಡ ಅಮೆಂಡ್ ಮಾಡಿ ಬೇಲಬಲ್ ಮಾಡಿದ್ದಾರೆ. ಇವಿಷ್ಟು ಬೇಲಬಲ್ ಅಫೆನ್ಸ್ ಮಾಡಿದ್ದಾರೆ. ಆಯಿತು. ಇವತ್ತೆಲ್ಲ ಇಡೀ ನರಸೀಪುರದಲ್ಲ ಇಡೀ ರಾಜ್ಯ ದೇಶದಲ್ಲೇ ಓಡಾಡ್ತಾ ಇದ್ದಾವೆ CDಗಳು. ಗೊತ್ತಾಗಿದೆ ಅವರಿಗೆ. ಆದರೂ ಇವತ್ತು ಏನು ಹೇಳ್ತಿದ್ದಾರೆ, ಮೊದಲನೇದಾಗಿ ಹೇಳಿದರು ಯಾರು, ಕುಮಾರಸ್ವಾಮಿ ಅವರು, ಉಪ್ಪು ತಿಂದರೆ ನೀರು ಕುಡಿತಾರೆ ಅಂದರು. ನಿಜ, ಅವ್ರು ಹೇಳಿದ್ದು ಕರೆಕ್ಟು. ಯಾರು ಉಪ್ಪು ತಿಂದರೋ ಅವ್ರು ನೀರು ಕುಡಿತಾರೆ ಅಂತ ಹೇಳಿದರು. ಆದರೆ ಇತ್ತೀಚೆಗೆ ಏನು ವರ್ಷನ್ ತಗೊಂಡಿದ್ದಾರೆ, CDL ಪ್ರಿಂಟ್ ಆಯಿತು, CD ಯಾರು ಅದು ಡಿಸ್ಟ್ರಿಬ್ಯೂಟ್ ಮಾಡಿದವರು, ಇದೆಲ್ಲ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ರಾಜ್ಯದ್ದು ಒಂದೇ ಅಲ್ಲ, ತಾಲ್ಲೂಕಿಂದ ಒಂದೇ ಅಲ್ಲ, ನಮ್ಮ ಒಕ್ಕಲಿಗರ ತನ್ನದ್ದು ಮರ್ಯಾದೆ ಹೋಗ್ತಾ ಇದೆ. ಈಗ ಆಲ್ರೆಡಿ ಅವ್ರು ಮಾಡಬೇಕಾದ್ದು ನನ್ನ ಪ್ರಕಾರ ಫಸ್ಟು ಅವ್ರನ್ನ ತಂದು ಹಾಜರು ಮಾಡಿ ಅದನ್ನು ಎನ್ಕ್ವೈರಿಗೆ ಸಹಕರಿಸಿ ಜನಗಳ ಮುಂದೆ ಕ್ಷಮೆ ಕೇಳಬೇಕಾಗಿರೋದು ಅವ್ರಿಗೆ ಮೊದಲನೇದು ಆದ್ಯತೆ ಕೊಡಬೇಕಾಗಿರೋದು. ಅದು ಬಿಟ್ಬಿಟ್ಟು ಅದೆಂಗಾಯ್ತು ಇದೆಂಗಾಯ್ತು ಎಲ್ಲ ಅಲ್ಲ. ಮೊನ್ನೆ DC ಮುಂದೆ ಯಾರೋ ಸಂತ್ರಸ್ತರು ಅರ್ಜಿ ಕೊಟ್ಟಿದ್ದಾರೆ. ನಿಜ, ಅವರು ಜಿಲ್ಲಾ ನ್ಯಾಯಾಧೀಶರವರು ಅವ್ರ ಮುಂದೆ ಅರ್ಜಿ ಕೊಟ್ಟಾಗ ಅರ್ಜಿನ ಸ್ವೀಕರಿಸಿ ಅವ್ರಿಗೆ ಸಂತ್ರಸ್ತಿರ್ಬೋದು, ಅದು ಹೇಳೋದು ಸಮಾಧಾನ ಹೇಳೋದು ಧರ್ಮ ಕರ್ತವ್ಯ ಅವ್ರದ್ದು. ಏನು ಹೇಳಿ ತಪ್ಪೇನು ಹೇಳಿಲ್ಲ. ಅವರು ಯಾರೇ ಒಂದು ಮಿತಿ ಇರ್ತದೆ ಅದು ತಪ್ಪು ಮಾಡೋದಕ್ಕೆ, ಮೀರಿದಾಗ ಅಂದರೆ ಇವ್ರಿಗೆ ಅಂತೇನು ಹೇಳಿಲ್ಲ, ಅದು ಜನರಲ್ಲಾಗಿ ಹೇಳಿದ್ದಾರೆ. ಅದನ್ನು ಇಲ್ಲಿ ಕಾಮಗಾರಿಗಳು ನೋಡಬೇಕು. ಅವರು ಇಲ್ಲಿ ರಸ್ತೆಗಳಿರ್ಬೋದು, ಅಂಡರ್ ಪಾಸ್ಗಳಿರ್ಬೋದು, ಅಕ್ವಿಷನ್ಗಳಿರ್ಬೋದು, ಇವೆಲ್ಲ ಅವರ ಸಿಕ್ಕಿದ ಅಧಿಕಾರದಲ್ಲಿ ಎಂಟೈರ್ ಏನು ಅಧಿಕಾರ ಅವರಿಗೆ ಸಂಪೂರ್ಣವಾಗಿ ಸಿಕ್ತೋ, ಪ್ರಧಾನಿ, ಮುಖ್ಯಮಂತ್ರಿ, ಪವರ್ಫುಲ್ ಮಿನಿಸ್ಟ್ರು, MLC, MP ಎಲ್ಲನೂ ತಗೊಂಡು ಏನು ಮಾಡಿದ್ದಾರೆ ಜನಗಳಿಗೆ ಅನ್ನೋದನ್ನು ಒಂದು ಸತಿ ಬರೀ SITನವರಲ್ಲ, ನಮ್ಮ TV ಮಾಧ್ಯಮದವರು ಕೂಡ ಎಲ್ಲನೂ ಒಂದು ರೌಂಡ್ ಬಂದು ಮಾಡಿದರೆ ನಮ್ಮ ಜನಗಳಿಗೆ ಒಂದು ರಿಲೀಫ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಮತ್ತು ನನ್ನ ಇನ್ನೊಂದು ಸಜೆಷನ್, ನಾನು ಇಲ್ಲಿ ಕೂತರು ನಾವೇನು ಸಾಮಾನ್ಯರಲ್ಲ, ಎಲ್ಲ ನಾವು ವಕೀಲರುಗಳು. ನಮಗೂ ಅನ್ನಿಸ್ತಾ ಇದೆ ಹೊಳೆನರಸೀಪುರದಲ್ಲಿ, ಹಾಸನ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ. ಅದ್ರ ಬಗ್ಗೆ ಅದಕ್ಕೋಸ್ಕರ ನಾನು ಹೇಳೋದು, ಕುಮಾರಸ್ವಾಮಿಯವರು ದಯವಿಟ್ಟು ಅವರ ಆರೋಪಗಳು ಏನು ಇಬ್ಬರಿದ್ದಾರೆ, ಅವರ ಅಣ್ಣ ಮತ್ತು ಅವರ ಅಣ್ಣನ ಮಗ, ಆದಷ್ಟು ಬೇಗ ಇದನ್ನು ಎಳ್ಕೊಂಡು ಹೋಗಿ ಪ್ರತಿದಿನ ಒಳ್ಳೆ ಸರಣಿ ಇದು ಬರೋಂಗೆ ಬರ್ತಾ ಇದೆ ಎಲ್ಲ ಮಾಧ್ಯಮದಲ್ಲೂ. ಇದರ ಹರಾಜು ಆಯ್ತಾ ಇರೋದು ಜಿಲ್ಲೆದು, ತಾಲ್ಲೂಕಿಂದು, ಅದರಿಂದ ಅವ್ರ ಕುಟುಂಬದ್ದು. ಹಾಗಾಗಿ ಅವ್ರು ಇಮ್ಮಿಡಿಯೇಟಾಗಿ ಇದೆಲ್ಲ ನಿಂತು ಹೋಗಬೇಕು ಅಂದರೆ ಅವ್ರು ಫಸ್ಟ್ ಅವರು SIT ಕೈಗೆ ಸಿಕ್ಕಿ ಅವ್ರು ವಿಚಾರಣೆ ಮಾಡೋದಕ್ಕೆ ಅವ್ರು ಅನುವು ಮಾಡಿಕೊಡ್ಬೇಕು ಮಾನ್ಯ ಕುಮಾರಸ್ವಾಮಿ ಅವರು ಅಂತೇಳಿ ನಾನು ನಿಮ್ಮ ಈ ಪತ್ರಿಕಾ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ.